ವಿದ್ಯಾರ್ಥಿಗಳೇ, ಭಿನ್ನ ರಾಶಿ ನೀವು ಕಲಿಯೋದು ಕ್ಲಾಸ್ನಾಗ ಕಲಿಯಾಕಂತ್ರಿ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳತ್ತನು. ಇವೆಲ್ಲ ಬೇಸಿಕ್ ಅಭ್ಯಾಸ. ಭಿನ್ನ ರಾಶಿ ಕಲಿಸಿರ್ತಾರೆ ನಿಮಗೆ. ವೆಕೇಶನ್ ಕ್ಲಾಸ್ನಾಗ ಭಿನ್ನ ರಾಶಿ ಕಲ್ತಿರ್ತೀರಿ. ನೀವು ಈ ಗಣಿತಗಳನ್ನ ಹೆಂಗ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ನೋಡ್ರಿ, ಪೂರ್ಣ ಸಂಖ್ಯೆದಾಗ ನಿಮಗೆ ಮತ್ತೆ ಕಂಡು ಹಿಡಿದಾಗ ಒಂದು ಸಂಖ್ಯೆ ಇದು, ಇನ್ನೊಂದು ಸಂಖ್ಯೆ ಯಾವುದು ಅಂತ ಬರ್ತದ. ಆಮೇಲೆ ಈಗ ಭಿನ್ನ ರಾಶಿ ಒಳಗೆ ಸೇಮ್ ಅದೇ ಸೂತ್ರನೇ ಇರ್ತದ, ಏನು ಭಾಳ ಬೇರೆಯಲ್ಲ. ಪ್ಲಸ್ ಮತ್ತು ಗುಣಾಕಾರ ಇದ್ದಾಗ ಎಕ್ಸ್ ಬೇಕಾದಲ್ಲಿ ಹಾಕೊಂಡ್ರು ನಡೀತದ. ಇದನ್ನ ನೀವು ತಿಳ್ಕೊಬೇಕು. ಇದು ಬೇಸಿಕ್ ಅಭ್ಯಾಸ ಇದು. ಆಮೇಲೆ ಬೀಜಗಣಿತದಾಗ ಮಾಡಬೇಕಾದ್ರೆ ಇದು ಏನು ಭಾಳ ಸರಳ ಅದ ನೋಡ್ರಿ. ಎರಡು ಭಿನ್ನ ರಾಶಿಗಳ ಮೊತ್ತ 38.12 ಇದೆ. ಅದರಲ್ಲಿ ಒಂದು ಭಿನ್ನ ರಾಶಿ 11.14 ಇದ್ದರೆ ಇನ್ನೊಂದು ಭಿನ್ನ ರಾಶಿ ಯಾವುದು? ಏನು ಭಾಳ ಬೇರೆ ಇಲ್ಲ. ಪ್ಲಸ್ ಮೈನಸ್ ಇಂದ ಭಾಳ ಬೇರೆ ಇಲ್ಲ. ಎರಡು ಭಿನ್ನ ರಾಶಿಗಳ ಮೊತ್ತ ಅದನ್ನ ನೋಡಿ ಎಲ್ಲಿ ಹಚ್ಕೋಬೇಕು. ಒಂದು ಭಿನ್ನ ರಾಶಿ 11.14 ಅದ. ಒಂದು ಭಿನ್ನ ರಾಶಿ ನಿಮ್ಗೆ ಗೊತ್ತಿಲ್ಲ, ಎಕ್ಸ್ ಹಾಕೋರಿ. ಅವುಗಳ ಮತ್ತೆ ಬರೋಬ್ಬರಿ ಚಿನ್ನದ ಮುಂದೆ ಹಾಕೋಬೇಕು. 38.12 ಎಕ್ಸ್ ಬರೋಬ್ಬರಿ ನೋಡಿ. ಈ ಕಡೆ ಒಂದು ಸ್ವಲ್ಪ ಈ ಕಡೆ ಹಚ್ಕೋತಾನೆ, ಯಾಕಂದ್ರೆ ಭಿನ್ನ ರಾಶಿದಾಗ ಒಂದು ಸ್ವಲ್ಪ ಈ ದಾಡಿ ಇರಬೇಕು. ಎಕ್ಸ್ ಬರೋಬ್ಬರಿ 38.12 ಪ್ಲಸ್ ಇದ್ದಿದ್ದು ಚಿಕ್ಕ ಹೋತಂದ್ರೆ ಮೈನಸ್ 11.14. ಇಲ್ಲಿ ನಿಮಗೆ ಇನ್ನೊಂದು ರೀತಿ ಕಲಿಸ್ತದ. ಈಗ 38 76 70 ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು. ಪೂರ್ಣ ಸಂಖ್ಯೆಗಳು ಮತ್ತು ಭಿನ್ನ ರಾಶಿಗಳನ್ನ ಮಧ್ಯಂತರ ಚಿಹ್ನ ಪ್ಲಸ್ ಹಾಕಿ ನೀವು ಒಡೆದು ಬಿಡಬೇಕು. ಈ ಲೆಕ್ಕ ಮೊದಲಕ್ಕಿಲ್ಲ ನೀವು ಭಾಳ. ನಿಮಗೆ ಇವೇ ಭಿನ್ನ ರಾಶಿ ವಿಷಯನೂ ಬಂತು, ವಿಷಯದಾಗ ಗಣಿತ ಬಂತು, ಭಿನ್ನ ರಾಶಿ ಕೂಡಿಸ್ಲಿಕ್ಕೆ ಬಂತು, ಕಳಿಲಿಕ್ಕೆ ಬಂತು, ಎಲ್ಲ ಲೆಕ್ಕ ಬರ್ತಾವೆ ಇದ್ರಾಗ. ಆಮೇಲೆ ನೀವೇನು ಮಾಡ್ತೀರಿ, 38 76 77 ಎಷ್ಟು ದೊಡ್ಡದಾಗ್ತದೆ, ಇದು ಎಷ್ಟು ಸರಳ ಆಗ್ತದೆ ನೀವು ನೋಡಿ. ಒಂದು ದೊಡ್ಡ ಕವಸ ಹಾಕಿರಿ. ಮಧ್ಯಂತರ ಪೂರ್ಣ ಸಂಖ್ಯೆ 38, ಚಿಹ್ನ ಮೈನಸ್ ಅದ, 11 ಇಡ್ರಿ. ಪ್ಲಸ್ ಇಲ್ಲಿ ಮೈನಸ್ ಅಲ್ಲಿ ಮಧ್ಯಂತರ ಚಿಹ್ನೆ ಪ್ಲಸ್ ಇಟ್ಕೋಬೇಕು. ಇದು ಪೂರ್ಣ ಸಂಖ್ಯೆ ಹೊರಗೆ ತೆಗೆದರೆ ಭಿನ್ನ ರಾಶಿಗಳನ್ನು ಹೊರಗೆ ತೆಗಿಬೇಕು. ಹೆಂಗೆ? ಚಿಹ್ನೆಗಳ ಆಧಾರ ಮೇಲೆ 1 ಮೈನಸ್ 1 ನೋಡ್ರಿ ಎಷ್ಟು ಸರಳ ಅದ. ನೀವೇನು ನೋಡಕಂತ 38 11 ಆದ್ರೆ ನೋಡ್ರಿ, 8 1 ಆದ್ರೆ 7 27 ಆಯ್ತು. ಮಧ್ಯಂತರ ಚಿಹ್ನೆ ಪ್ಲಸ್, ಇದಕ್ಕೆ ಲಸ. ದೊಡ್ಡ ಸಂಖ್ಯೆ 4 ನೋಡಿ. 2 2 4 1 2 1 2 ಮೈನಸ್ 4 1 1 ಬರೋಬ್ಬರಿ 1 ಈಗ 27 ಪ್ಲಸ್ 1 ಈಜ್ವಲ್ ಟು ಉತ್ತರ ಹಚ್ಚಾಗ ಏನು ಮಾಡಬೇಕು? ಉತ್ತರ ಹಚ್ಚಾಗ ನೀವು ಪ್ಲಸ್ ತೆಗೆದು ಬಿಡಬೇಕು. ಆನ್ಸರ್ ಅಂತಂದು 27.14 ಅಂತ ಇಟ್ಬಿಟ್ಟು ಇಷ್ಟು ಸರಳ ಲೆಕ್ಕ. ನಾವು ಒಂದು ಗುಲ್ಬರ್ಗಿ ಹಾಕೋತ ಹೋಗ್ಬಾರ್ದು. ಇನ್ನೊಂದ್ಸಲ ತಿಳಿಸ್ತೀನಿ ಇಲ್ಲಿ. ಯಾಕಂತಂದ್ರೆ ಏನು ಇನ್ನೊಂದ್ಸಲ ಅಳಿಸಿ ಕಳಿಸಿದ್ರೆ ಏನಾಗಲ್ಲ. 27 ಮಧ್ಯಂತರ ಚಿಹ್ನೆ ಪ್ಲಸ್, ಆಮೇಲೆ ಏನಾಯ್ತು 1 ಉಳಿತು. 27 ಪ್ಲಸ್ 1 ಉತ್ತರ ಹಚ್ಚಾಗ ಏನು ಮಾಡಬೇಕು? ಪ್ಲಸ್ ಚಿಹ್ನೆ ತೆಗೆದ್ಬಿಟ್ಟು ಆನ್ಸರ್ 27.14. ಈಗ ಮ್ಯೂಟ್ ಮಾಡಿ ನೀವು ಆ ಲೆಕ್ಕ ಮಾಡಿ. ಅದನ್ನು ಮಾಡಿರಿ, ನಿಮ್ಗೆ ಭಾಳ ಸರಳ ಬರ್ತವೆ. ಹಿಂಗೆ ದೊಡ್ಡ ಲೆಕ್ಕಗಳಿದ್ದಾಗ ಭಿನ್ನ ರಾಶಿ ಹಿಂಗೆ ಮಾಡೋದು ಕಲಿಬೇಕು. ಆ ವಿಷಮ ಭಿನ್ನ ರಾಶಿ ಮಾಡ್ಕೊಂಡು ಕೂತಾರೆ ಅಂದ್ರೆ ಭಾಳ ಟೈಮ್ ಹಿಡಿತದ. ಲೆಕ್ಕ ಬಂದಿಂದ ನಾ ತಿಳಿಸ್ತೀನಿ, ವಿಡಿಯೋ ಆನ್ ಮಾಡಿ. ಎರಡು ಭಿನ್ನ ರಾಶಿಗಳ ಮತ್ತೆ ಇವೆಲ್ಲ ಬರೋಬ್ಬರಿ ಹಚ್ಚಿಕಿಟ್ಕೋರಿ. 12.13 ಒಂದು ಇನ್ನೊಂದು ಭಿನ್ನ ರಾಶಿ ಗುರುತಿಲ್ಲ, ಎಕ್ಸ್ ಅಂತ ಇಟ್ಕೋರಿ. ಇವು ಎರಡತ್ರ ಮತ್ತೆ ಬರೋಬ್ಬರಿ ಹೆಚ್ಚಿಕ್ಕಿಟ್ಕೋರಿ. 22.815 ಇಟ್ಕೋರಿ. ಆಮೇಲೆ ಭಿನ್ನ ರಾಶಿ ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿಕ್ಕಿಟ್ಕೋರಿ. ಎಕ್ಸ್ ಈಸ್ ಈಕ್ವಲ್ ಟು 22.815 ಪ್ಲಸ್ ಇದ್ದದ್ದು ಹೆಚ್ಚಿಗೆ ಹೋತಂದ್ರೆ ಮೈನಸ್ 12.13 ನೋಡ್ರಿ ಎಷ್ಟು ಸರಳ ಅದ. ಬರೋಬ್ಬರಿ ಚಿಹ್ನೆ ಹಾಕೋರಿ. 22 ಮೈನಸ್ 12 ಮಧ್ಯಂತರ ಚಿಹ್ನೆ ಪ್ಲಸ್ 815 ಮೈನಸ್ 13. ಇಲ್ಲಿ ಇನ್ನೊಂದು ಮಹತ್ವದ. ಇಲ್ಲೇ
ಇದನ್ನ ಲಸ ತಕ್ಕೊತ್ ಕೂಡಬಾರ್ದು. 15 ದೊಡ್ಡ ಅಂಕಿ ಅದ, 3 ಮಗ್ಯಾಗ 15 ಅದ ಅಂದ್ರೆ ಲಸ 15 ಅಂತ ತಿಳ್ಕೊಬೇಕು. 22 12 ಆದ್ರೆ 8 10 ಮಧ್ಯಂತರ ಚಿಹ್ನೆ ಪ್ಲಸ್, ಇದರ ಲಸ ಎಷ್ಟು 15. ಯಾಕೆ 3 ಮಗ್ಯಾಗ 15 ಲಸ 15 ಇಟ್ಕೋರಿ. 15 ಒಂದಲೇ 3 5 8 ಒಂದಲೇ 8 ಮೈನಸ್ 5 ಒಂದಲೇ 5 ಬರೋಬ್ಬರ ಬರೋಬ್ಬರಿ. 8ರಾಗ 5 ಆದ್ರೆ 3 3 15 ಬರೋಬ್ಬರಿ. 3 ಒಂದಲೇ 3 5 ನೋಡ್ರಿ, ಕನಿಷ್ಠ ರೂಪಕ್ಕೆ ತರೋದು ಇದು 3 5 ಬರೋಬ್ಬರಿ ಎಷ್ಟು 1 5 ಬರೋಬ್ಬರಿ ಎಷ್ಟು ಬಂತು? ಇದ್ರ ಉತ್ತರ 1 5 ಬಂತು. ಇಲ್ಲ ಆನ್ಸರ್ 10 ಪ್ಲಸ್ 1 5 ಈಸ್ ಈಕ್ವಲ್ ಟು ಆನ್ಸರ್ ಬರೆಯಾಗ ಏನು ಮಾಡಬೇಕು? ಪ್ಲಸ್ ಚಿನ್ ತೆಗೆದು ಬಿಡ್ರಿ. ಎಷ್ಟು ಸರಳವನ್ನು ನೋಡ್ರಿ. 10 ಪೂರ್ಣಾಂಕ 1 5 ನೋಡ್ರಿ. ಇಷ್ಟು ಸರಳ ಲೆಕ್ಕ. ಪೂರ್ಣ ಸಂಖ್ಯೆ ಒಡೆದು ತೆಗೆದ್ರಿ ಅಂದ್ರೆ ನಿಮಗೆ ಭಿನ್ನ ರಾಶಿಗಳು ಭಾಳ ಸರಳ ಬರ್ತಾವೆ. ನೀವು ಹಿಂಗೆ ಕಲಿಬೇಕು ಅಂದ್ರೆ ನಿಮಗೆ ಈಸಿಯಾಗಿ ಉತ್ತರ ಬರ್ತಾವೆ. ಈ ಪೂರ್ಣ ಸಂಖ್ಯೆ ಮತ್ತು ಭಿನ್ನ ರಾಶಿಯನ್ನು ಕಲಿಬೇಕು. ಮತ್ತೊಂದಿಷ್ಟು ಉದಾಹರಣೆ ಕೊಡ್ತು ಮಾಡಿ ಕಲಿ ಪರ್ಫೆಕ್ಟ್ ಆಗಿಬಿಡ್ರಿ. ಮುಂದೆ ಏನು ಭಿನ್ನ ರಾಶಿ ಎಲ್ಲ ಕಲಿಸಿ ಇರ್ತಾನೆ. ಇವತ್ತನ್ನ ಥಿಂಕಿಂಗ್ ಪವರ್ ಅಂತಾರೆ. ವಿಚಾರ ಶಕ್ತಿ ಬರಬೇಕು ನಿಮಗೆ. ಮಾಡ್ರಿ, ಬಿಡಿಸೋಡ್ರಿ.